ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬರು ಯೂಟ್ಯೂಬರ್ ಮನೆಗೆ ಹೋಗಿದ್ದೆ. ನಿಮಗೆಲ್ಲ ಗೊತ್ತು, ನಾನು ಲಾಸ್ಟ್ ವೀಕ್ ಬೆಂಗಳೂರಿಗೆ ಹೋಗಿದ್ದೆ ಅಂತ ಆಲ್ರೆಡಿ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡು ಮಾಲ್ಗೆ ಹೋಗಿದ್ದು. ಸೊ ನೀವಿನ್ನೂ ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಒಬ್ಬರು ಯೂಟ್ಯೂಬರ್ ಮನೆಗೆ ಹೋಗಿದ್ದೆ. ಅವ್ರ ಮನೆ ಹೇಗಿದೆ, ಅವ್ರ ಗಾರ್ಡನ್ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಹಾಗೆಯೇ ಅವರು ನನಗೊಂದು ಗಿಫ್ಟ್ ಕೂಡ ಕೊಟ್ಟರು. ಆ ಗಿಫ್ಟ್ ಹೇಗಿದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆ ಹೇಗಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ತುಂಬ ವೀಡಿಯೋಸ್ ಮಾಡಿಲ್ಲ, ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದೆ. ಅವ್ರ ಮನೆ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವ್ರ ಮನೆ ಹತ್ರ ರೀಚ್ ಆಗ್ತೀವಿ. ಮತ್ತು ಅವ್ರ ಮನೆ ಹುಡ್ಕೋದು ಕಷ್ಟ ಅನ್ನಿಸ್ಲೇ ಇಲ್ಲ. ಇಲ್ಲಿಗೆ ಬಂದ ತಕ್ಷಣ ಅವ್ರ ಮನೆ ಯಾವುದು ಅಂತ ಗೊತ್ತಾಯಿತು. ಯಾಕೆಂದರೆ ಅವ್ರ ವ್ಲಾಗ್ಸ್ ನೋಡ್ತಾ ಇರ್ತೀನಲ್ವ, ವಿಡಿಯೋಲಿ ನೋಡಿದ್ದೆ ಅವ್ರ ಮನೆ, ಹಾಗಾಗಿ ಬೇಗನೆ ಗೊತ್ತಾಯಿತು. ಈಗ ಅವ್ರ ಮನೆಗೆ ಬಂದಿದ್ದೀವಿ. ಇದು ನೋಡಿ, ಇದು ಸರ್ವ್ ಮಾಡಿರೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಫಸ್ಟು ನಿಮಗೆ ಗಾರ್ಡನ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಹೌದು, ದೊಡ್ಡದಾಗಿ ಬಂದ್ಬಿಡುತ್ತೆ. ಕೆಲವು ಏನೇ ಬರಲ್ಲ, ಬಿಡುತ್ತೆ. ಇದಕ್ಕೆ ಸ್ವಲ್ಪ ನೀರು ಸಾಕಲ್ವಾ ಅಕ್ಕ? ಇದೆಲ್ಲ ಜೇಡ್ ಪ್ಲಾಂಟ್, ಇವೆಲ್ಲ ಸಕ್ಯುಲೆಂಟ್ಸ್, ಇವಕ್ಕೆಲ್ಲ ತುಂಬ ಕಡಿಮೆ. ಇದು ಒಳಗೂ ಇಟ್ಕೋಬೋದಲ್ಲ? ಇದು ತುಂಬ ಡೆಲಿಕೇಟ್, ಮುಟ್ಟಿದ್ರೇನೆ ಬಿದೋಗ್ಬಿಡುತ್ತೆ. ಹೌದಾ? ಇದು ಒಳಗಡೆ ಇಟ್ಕೋಬೋದು. ಇದು ಇದೆಲ್ಲ ಎಲ್ಲಿ? ಚಿಕ್ಕಮಂಗ್ಳೂರಿಂದ. ಅದು ಹಂಗೆ ಸುಮ್ಮನೆ ಇಟ್ಕೊಂಬಂದಿದ್ದ ಅಕ್ಕ. ಓ, ಇದು ನೀಲಕುರಂತಿ. ಅದು ಬಂದೇ ಇಲ್ಲ, ಬರಲ್ಲ ಅದು. ಇನ್ನು 12 ವರ್ಷಕ್ಕೆ ಬರುತ್ತಕ್ಕ. ನಾನು ನಮ್ಮ ಗಾರ್ಡನ್ ಬರ್ತಾರಲ್ಲ ಅವ್ನ ಕೈ ಕೊಟ್ಬಿಟ್ಟು ಹಾಕ್ಸಿ ಅಂತ ಹೇಳಿದ್ದೆ, ಬಟ್ ಏನೋ ಬಂದಿಲ್ಲ. ಅದು ಕ್ಲೈಮೇಟ್. ಹೌದು, ಅಲ್ಲಿ ಕ್ಲೈಮೇಟ್, ಇಲ್ಲಿ ಕ್ಲೈಮೇಟ್ ಇದು ಗೊತ್ತು ಆಗಲ್ಲ. ಅದು 12 ವರ್ಷದವರೆಗೂ ಕಾಯ್ಬೇಕು ನಾವು. ಹೌದೌದು, ಕೆಸುವಿನ ಎಲೆ ಹೇಳ್ತಾರೆ. ಬಟ್ ಇದರಲ್ಲಿ ಅದರಲ್ಲಿ 2 ಥರ ಅಂತ ಬೇರೆ. ಹಾಂ, ನೋಡಿ ಬೆಳ್ಕೊಂಡಿರುತ್ತೆ ಅದು. ಚೆನ್ನಾಗಿದೆ. ಇದೇನಿರೋದ ಹೆಂಗ? ಇದು ಅದಿರೋದೇ ಹಾಗೆ. ಹೌದಾ? ಅದು ತುಂಬಾ ದೊಡ್ಡ ಎಲೆ ಆಗಿದೆ. ನಾನು ಈಗ ಬೆಳೆಸ್ತಾ ಇದ್ದೀನಿ, ನೋಡೋಣ ಹೆಂಗ್ ಬರುತ್ತೆ ಅಂತ. ಬಂದಿದೆ ಏನೋ, ಬಟ್ ತುಂಬಾ ದೊಡ್ಡ ಎಲೆ ಆಗುತ್ತೆ. ಈ ತರ ಬರುತ್ತೆ.
ಅಲ್ವಾ, ನಾನು ಅದೇ ಅನ್ಕೊಂಡೆ. ಈಗ ಅದು ತುಂಬಾ ಗಾಳಿ ಆಕ್ಸಿಜನ್ ಪ್ರೊವೈಡ್ ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತ. ಅದು ಇದಾ ಇದಿತ್ತು ನಮ್ಮ ಮನೇಲಿ. ಯಾವ್ದು ಹೇಳಿ? ಇದು ಕೂಡ ಅಷ್ಟೇ. ಏನೋ ಇದು ಝೀಝಿ ಪ್ಲಾಂಟ್ ಅಂತಾರೆ. ಇದು ಮತ್ತೆ ಸ್ನೇಕ್ ಪ್ಲಾಂಟ್ ಅಲ್ಲ. ನಿಮ್ದು ಬರೀ ವಿಡಿಯೋಲ್ಲಿ ನೋಡ್ತಾ ಇದ್ದೆ ನಡಿ ಇವತ್ತು. ಇವತ್ತು ನೀವು ಮನೆಗೆ ಬಂದಿದ್ದು ಇಲ್ಲೇ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೆ. ಬರೀ ನನ್ನ ಬ್ಲಾಗಲ್ಲಿ ಮಾತ್ರ ಬರ್ತಾ ಇದ್ದೆ ನನ್ನ ಗಾರ್ಡನ್ನು. ಈಗ ಫಸ್ಟ್ ಟೈಮ್ ನಿಮ್ಮ ಬ್ಲಾಗಲ್ಲಿ ಬರುತ್ತೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇವಾಗ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮನೆ ಅಂತೂ ತುಂಬಾ ಚೆನ್ನಾಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟು ದಿನ ಬರೀ ವೀಡಿಯೋಸಲ್ಲಿ ಗೀತಕ್ಕ ಅವ್ರ ಮನೆ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು ತುಂಬಾ ಖುಷಿಯಾಯಿತು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಇದು ಅವ್ರ ಮನೆ. ಆಗಲ್ಲ ನೀವೇನೋ ನೀಟಾಗಿದ್ದು ಮಾಡ್ಕೊಂಡಿಲ್ಲ. ನೀವು ಮಾಡಲಿಲ್ಲ, ನಾನು ಸ್ವಲ್ಪ ಮಾಡಿ. ಇವನ್ ನಾವು ಬಾಯ್ ಬಾಯ್ ಹೇಳುವಾಗಲೂ ಮಾಡ್ಕೊಂಡಿಲ್ಲ. ನೀವೇನೋ ಮಾಡ್ಕೊಂಡ್ರಾ? ಇಲ್ಲ ಅಕ್ಕ, ನೀವು ನಾನು ಆ ಕಡೆ ರೋಡ್ ಕ್ರಾಸ್ ಮಾಡಿ ಮಾಡೋಣ ಅನ್ನೋಷ್ಟೊತ್ತಿಗೆ ನೀವು ಹೋಗಿ. ಇಲ್ಲ, ನಾನು ಅದೇ ಮನೆಗೆ ಬಂದೆ. ಅಯ್ಯೋ ಓದಿದ್ದು ಮಾಡ್ಕೊಂಡಿಲ್ಲ, ನೀಟ್ ಮಾಡ್ತಾ ಇರೋದು ಮಾಡ್ಕೊಂಡಿಲ್ಲ, ಆಮೇಲೆ ಬಾಯ್ ಹೇಳಿದ್ದು ಮಾಡ್ಕೊಂಡಿಲ್ಲ. ನೋಡಿದ್ರಿ ಅಲ್ವಾ ಗೀತಾ ಅಕ್ಕ ಹೇಳಿದ್ದು, ನಮ್ಮಿಬ್ಬರು ಥರ ಯೂಟ್ಯೂಬರ್ಸ್ ಯಾರೂ ಇರಲ್ಲ ಬಿಡಿ. ಯಾಕೆಂದರೆ ಸಿಕ್ಕಾಗ ವೀಡಿಯೋನೇ ಮಾಡ್ಕೊಳ್ಳೋದಿಲ್ಲ ನಾವಿಬ್ಬರು. ಅದೇನೋ ನನಗೂ ಸರಿ ಹೋಗಲ್ಲ, ಅವ್ರಿಗೂ ಸರಿ ಹೋಗಲ್ಲ. ಅವ್ರು ಸಿಕ್ಕಾಗ ಚೆನ್ನಾಗಿ ಮಾತಾಡಬೇಕು, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ. ಅದು ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋದೇ ಇಲ್ಲ. ಅವ್ರ ಮನೆಯಿಂದ ನಾವು ಇವಾಗ ಹಾಸನ್ಗೆ ಹೋಗ್ತಾ ಇದ್ದೀವಿ. ನೋಡಿದ್ರಿ ಅಲ್ವಾ ಗೀತಾ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಗಾರ್ಡನ್ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಮಾಲಲ್ಲಿ ಒಂದು ಗಿಫ್ಟನ್ನ ಕೂಡ ಕೊಟ್ಟರು. ಸೊ ಒಂದು ಗಿಫ್ಟ್ ಕೊಟ್ಟರು ಅಂತ ಹೇಳಿದ್ದೆ ಅಲ್ವಾ, ಅದು ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇದೆ ಅವ್ರು ಕೊಟ್ಟಿದ್ದು ಗಿಫ್ಟು. ನೋಡಿ ಈ ರೀತಿ ಇದೆ, ಓಪನ್ ಕೂಡ ಮಾಡ್ಬೋದು. ಇದು ಹ್ಯಾಂಗ್ ಮಾಡುವಂಥದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಗ್ಲಾಸ್ದಿದು ನೋಡಿ ಈ ರೀತಿ ಇದೆ. ಇದರಲ್ಲಿ ದೀಪ ಹಚ್ಚಿ ಇಡ್ಬೋದು. ಸೊ ಇದು ಹ್ಯಾಂಗ್ ಮಾಡೋಕ್ಕೆ ಚೈನ್ ಬೇಕು, ಚೈನ್ ತೊಗೊಂಬಂದು ಹಾಕಬೇಕು. ಸೊ ಅಲ್ಲಿ ತನಕ ನಾನು ಹಾಗೆ ಇಟ್ಟಿರ್ತೀನಿ. ಚೈನ್ ತಂದಮೇಲೆ ಇದನ್ನು ಹಾಕ್ಬಿಟ್ಟು ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಿಫ್ಟು. ಗೀತಾ ಅಕ್ಕಂಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಸೊ ಗೀತಾ ಅಕ್ಕ ಅವ್ರ ಮನೆಗೆ ಹೋದಾಗ ನಮ್ಮಿಬ್ಬರನ್ನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತುಂಬ ಖುಷಿಯಾಯಿತು. ಅಡುಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಖುಷಿಯಾಯಿತು ಅವ್ರ ಮನೆಗೆ ಹೋಗಿ ಬಂದಿದ್ದು. ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕದಾದಂಥ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.